guys, hi everyone, welcome back to my YouTube channel. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು. ಸೊ ಇವತ್ತಿನ ವ್ಲಾಗ್ ಏನಂದರೆ ಫ್ರೆಶರ್ಸ್ ಡೇ. ಸೊ ಹಾಗಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ. ಕ್ಲಾಸಸ್ ಎಲ್ಲ ಇದೆ, ಆ ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಫ್ರೆಶರ್ಸ್ ಡೇ. ಸೊ ಹೆಂಗಿರುತ್ತೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ. ತಡ ಮಾಡ್ದಿರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ಮೋಸ್ಟ್ ಇನ್ನೂ ಈಗ ಬೆಳಗಾಗ್ತಿದೆ. ಸೊ ಮನೆ ಬೇಗ ಬಿಡಬೇಕು. ನನಗೆ 8 o'clockಗೆ ಲ್ಯಾಬ್ ಇದೆ. ಸೊ ಆ ಲ್ಯಾಬ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಆಲ್ಮೋಸ್ಟ್ ನನಗೆ 12 ಪ್ರೋಗ್ರಾಮ್ ಸ್ಟಾರ್ಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಮಂಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಯಾವಾಗಲೂ ಮಂಡೇ ಎಲ್ಲ ದೇವಸ್ಥಾನಕ್ಕೆ ಹೋಗೋಲ್ಲ, ಬಟ್ ಇವತ್ತು ಮೈಂಡ್ ಸಿಕ್ಕಾಪಟ್ಟೆ ಬ್ಲಾಕ್ ಆಗಿದೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೆನ್ ಇದು ನಮ್ಮನೆ ಹತ್ರ ಇರುವ ರಾಮಲಿಂಗೇಶ್ವರ ಟೆಂಪಲ್. ಇದಂತೂ ಸಿಕ್ಕಾಪಟ್ಟೆ ಪವರ್ಫುಲ್. ನಾನು ಯಾವಾಗಲೂ ಹೋಗ್ತಿರ್ತೀನಿ. ಮೈಂಡ್ ಬ್ಲಾಕ್ ಆದಾಗ, ಬೇಜಾರಾದಾಗ, ಖುಷಿಯಾದಾಗ ಯಾವಾಗಲೂ ಹೋಗ್ತಿರ್ತೀನಿ. ಸೊ ನೋಡಿ, ಸೊ 378 ಗೋಲ್ಡ್ ಯಾವಾಗಲೂ ಹಿಂಗೆ ಇರುತ್ತೆ. ಯಾವಾಗಲೂ ನಿಂತ್ಕೊಂಡು ಹೋಗಬೇಕು. ನಿಮ್ಮ ಏರಿಯಾದಲ್ಲೂ ಹಿಂಗೇನಾ? ಕಮೆಂಟ್ ಮಾಡಿ ಗೈಸ್. ಇದು ನಂದು ನಮ್ಮ ಹುಡುಗಿದು ಔಟ್ಫಿಟ್ ಫಾರ್ ದ ಡೇ. ಸೊ ನೋಡಿ ಗೈಸ್, ಈಗ ನಾನು ಬಸ್ ಸ್ಟಾಪ್ ಇಳಿದು ಆಲ್ಮೋಸ್ಟ್ ನಾನು 15 minutes ನಡಿಬೇಕು. ಅಪ್ರಾಕ್ಸಿಮೇಟ್ಲಿ 1 kilometer ಇದೆ. ಸುಸ್ತಾಗಿ ನನ್ನ ಕಾಸ್ಟ್ಯೂಮ್ ಎಲ್ಲ ಯಾವ ರೇಂಜ್ಗೆ ಹಾಳಾಗಿದೆ ಅಂದರೆ ಸಿಕ್ಕಾಪಟ್ಟೆ ಹಾಳಾಗಿದೆ. ಆದ್ರೂ ಸುಸ್ತಾಗಿ ಏನೋ ಮಾಡಿಕೊಂಡು ಸಾಹಸ ಪಟ್ಕೊಂಡು ಕಾಲೇಜ್ನ ರೀಚ್ ಆಗ್ತಿದ್ದೀವಿ. ನೋಡಿ ಗೈಸ್, ಮೀಟ್ ಮೈ ಫ್ರೆಂಡ್ಸ್. ಸೊ ಅಷ್ಟೊತ್ತಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಬಂದು ತಿಂತಾಯಿದ್ದೀನಿ. ಫ್ರೆಂಡ್ಸ್, ಇವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಬಂದು ಇಲ್ಲಿ ಓದ್ಲ ಹೊಡಿತಾ ಇದ್ದಾಳೆ. ಪ್ಲೀಸ್ ಡೋಂಟ್ ಸಬ್ಸ್ಕ್ರೈಬ್. ಎಲ್ಲರೂ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಡಿಸ್ಲೈಕ್ ಏನೇನಿದೆ ಎಲ್ಲ ಆಪೋಸಿಟ್ ಮಾಡಿಬಿಡಿ. ಎಲ್ಲರೂ ವೇಸ್ಟ್. ಇವ್ರ ಮಾತುಗಳೆಲ್ಲ ನಂಬೇಡಿ, ನನ್ನ ನಂಬಿ ನೀವು. ಇದನ್ನ ನಾನು ಕಟ್ ಮಾಡ್ತೀನಿ. ನೋ ನೋ ನಮ್ಮ ಹುಡುಗಿರು ನಮ್ಮ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿ ಅಂದರೆ ಇಲ್ಲಿ ಯಾರೋ ಬೇರೆಯವ್ರ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವ್ರಿಗೆ ಏನು ಮಾಡಬೇಕು ಹೇಳಿ? ಸೊ ಏನು ಗೊತ್ತಾ ಗೈಸ್, ನಿಮಗೆ ನನ್ನ ಡ್ಯಾನ್ಸ್ ವೀಡಿಯೋ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಸೊ ನಿಮಗೆ ಮಾರ್ನಿಂಗೇ ಹೇಳಿದ್ದೆ ಅಲ್ವಾ ನಾನು ಕ್ಲಾಸ್ ಎಲ್ಲ ಇದೆ ಅಂತ. ಆ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಫ್ರೆಶರ್ಸ್ ಡೇ. ಈಗ ಫ್ರೆಶರ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನಾವು ಹೋಗ್ತಿದ್ದೀರಿ. ಐ ಆಮ್ ಸೋ ಎಕ್ಸೈಟೆಡ್. ಸೀನಿಯರ್ಸ್, ದೇ ಆರ್ ಮೈ ಸೀನಿಯರ್ಸ್. ಸೊ ನಾವು 305 ರೂಮ್ ನಂಬರಿಗೆ ಬಂದಿದ್ದೀರಿ. ಇಲ್ಲೇ ನಮ್ಮ ಸೀನಿಯರ್ಸ್ ಕರೆದ್ರು. ನಮಗೆ 1:15 ಪ್ರೋಗ್ರಾಮ್ ಸ್ಟಾರ್ಟು. ಇವ್ರು ಮುಂದೆಲ್ಲ ಮಾಡೋಕ್ಕೆ ಸ್ವಲ್ಪ ನನಗೆ ಕ್ಷಯ ಆಗ್ತಿದೆ, ಬಟ್ ದಟ್ಸ್ ಓಕೆ. ಯಾಕಂದರೆ ಇದು ಫಸ್ಟ್ ಟೈಮ್ ಆಗಿರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿದ್ರೆ ರೂಢಿ ಆಗಿಬಿಡುತ್ತೆ. ಸೊ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಿ. ಊಟ ಆದಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸಿಂಗ್, ಸಿಂಗಿಂಗ್, ಅದು ಇದು ಅಂತ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಇವರು ನಮ್ಮ ಸೂಪರ್ ಸೀನಿಯರು. ಇವರು ಎಲ್ಲರಿಗೂ ಅಷ್ಟೇ ಅವ್ರವ್ರ ನೇಮ್ ಇರೋದು ಬ್ಯಾಜಸ್ನ ಹಾಕ್ತಿದ್ದಾರೆ. ಈ ಥರ ಫ್ರೆಶರ್ಸ್ ಡೇ ತುಂಬ ರೇರ್. ನನಗೆ ಸಿಕ್ಕಾಪಡೆ ಸೂಪರಾಗಿರೋರು ಸೀನಿಯರ್ಸ್ ಸಿಕ್ಕಿದ್ದಾರೆ. ವಿ ಆರ್ ಲಕ್ಕಿ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಅಂತ ಹೇಳ್ತೀನಿ ಅಷ್ಟೇ. ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಸೀನಿಯರ್ಸ್. ದೇರ್ ಸ್ಟ್ರಗಲ್ಸ್ ಮೀನ್ಸ್ ಅ ಲಾಟ್ ಅನಿಸುತ್ತೆ. ಮೇ ಬಿ ನೋಡುವ ಏನೇನು ಅಡುಗೆ ಅಂತ ನನಗೂ ಗೊತ್ತಿಲ್ಲ. ಕ್ಯೂರಿಯಾಸಿಟಿ, ಹೊಟ್ಟೆ ಹಸಿದಿದೆ, ತಡ್ಕೊಳಕ್ಕಾಗ್ತಿಲ್ಲ ನೋಡುವ ಏನು ಅಂತ. ಸೊ ನಮ್ಮ ಸೀನಿಯರ್ಸು ಒಳಗಡೆ ಪ್ರಿಪೇರ್ ಆಗ್ತಿದ್ದಾರೆ. ನಾವಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀರಿ. ಒಳಗಡೆ ಹೋದರೆ ಹೆಂಗಿರುತ್ತೆ ಅಂತ ಮುಂದೆ ವೀಡಿಯೋದಲ್ಲಿ ನಾವು ಬರೋದಾ. ಸಂಗಮ, ನಮ್ಮ ಈ ಪ್ರೀತಿಯ ವಸತಿ, ಹೊಸ ಕನಸುಗಳಿಗೆ ಬೆಳಕಾಗಲಿ ನಿಮ್ಮ ಸ್ಫೂರ್ತಿ. ಅರಳಿರುವ ಹೊಸ ಹೂಗಳಿಗೆ, ನನ್ನ ಪ್ರೀತಿಯ ಕಿರಿಯ ಸಹಪಾಠಿಗಳಿಗೆ ನನ್ನ ಪ್ರೀತಿಯ ಸ್ವಾಗತ. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಮುದ್ದಾದ ಸೀನಿಯರ್ಸ್. ಏನು ಸೈಕಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಬೇರೆ ಲೆವೆಲಲ್ಲಿ ಡ್ಯಾನ್ಸ್ ಮಾಡಿದ್ರು. ಸೊ ಇದು ನನಗೆ ಮಾಡ್ತಿದ್ದಿದ್ದು. ನಮ್ಮ ಸೀನಿಯರ್ಸು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಆ್ಯಕ್ಚುಲಿಯಾಗಿ ಏನು ಸೈಕಾಗಿತ್ತು ಅಂದರೆ ನಾನು
ಫುಲ್ ವೀಡಿಯೋನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ನಾನು ಎಲ್ಲನೂ ಮರ್ತೋಗ್ತಿದ್ದೆ, ಅಷ್ಟು ಚೆನ್ನಾಗಿ ಮಾಡಿದರು, ಲಿಟ್ರಲಿ ಹೇಳ್ತಿದ್ದೀನಿ. ಸೊ ಈ ಗೇಮ್ ಬಗ್ಗೆ ಹೇಳೋದಾದರೆ ಒಳಗಡೆ ಒಂದು ಬ್ಲೂಟೂತ್ ಹಾಕಿರ್ತಾರೆ. ಸೊ ಅಲ್ಲಿ ಸಾಂಗ್ಸ್ ಓಡ್ತಿರುತ್ತೆ. ಅವರು ಮಾತಾಡೋದನ್ನ ನಾವು ಲಿಪ್ ಮೂಮೆಂಟಲ್ಲಿ ಕ್ಯಾಚ್ ಮಾಡ್ಕೋಬೇಕು. ಹೌದು, ಹೇಳಿದ್ದು ಬುಲ್ ಮಾತಾಡೋಕ್ಕಿಲ್ವ ಅಂತ ನಾನು ಬರೀ ಹೇಳಿದ್ದು ಒಂದೇ ಲಾಸ್ಟ್ ವರ್ಡು ಬುಲ್ ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಷ್ಟೇ. ನಮ್ಮ ಸೂಪರ್ ಸೀನಿಯರ್ಸ್ ಆಗಲಿ ನಮ್ಮ ಮ್ಯಾಮ್ ಆಗಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಎಸ್, ನನ್ನ ಡ್ಯಾನ್ಸ್ ವೀಡಿಯೋ ಇಲ್ಲಿದೆ. ಆ್ಯಕ್ಚುಲಿ ನಾವು ಇದನ್ನ ಒನ್ ಡೇ ಅಲ್ಲಿ ಪ್ರಿಪೇರ್ ಆಗಿದ್ದು. ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೀವಿ. ಡೋಂಟ್ ಮೈಂಡ್, ಬಿಕಾಸ್ ಫ್ರೆಷರ್ಸ್ ಡೇ ಆ್ಯಕ್ಚುಲಿಯಾಗಿ ನಾವು ಹೆಂಗೆ ಬೇಕಾದರೂ ಎಂಜಾಯ್ ಮಾಡ್ಬೋದು ಅಂತ ನಮ್ಮ ಸೂಪರ್ ಸೀನಿಯರ್ಸ್ ಎಲ್ಲ ಹೇಳಿದರು. ಸೊ ಹಾಗಾಗಿ ಒನ್ ಡೇ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿರೋದು. ಡೋಂಟ್ ಮೈಂಡ್ ಇಟ್ ಗೈಸ್. ಸೊ ನಮ್ಮ ಫ್ರೆಷರ್ಸ್ ಡೇ ಹೀಗಿತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಬಿಕಾಸ್ ಇನ್ನೂ ಉದ್ದ ತೊಗೊಂಡೋದ್ರೆ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ ಇದೆ ಒಂದು 5 to 6 minutes ಬರುತ್ತೆ ಅಂದ್ಕೊಂಡಿದ್ದೀನಿ. ಎಸ್, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ತುಂಬ ಮಳೆ ಬರ್ತಿದೆ. ನಾನು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಮಾತಾಡೋಲ್ಲ. ಬಾಯ್, ಟೇಕ್ ಕೇರ್.